ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಅಚ್ಚುಮೆಚ್ಚಿನ ಗುರುಗಳು ಮಾರ್ಗದರ್ಶಕರು ಆಗಿರುವಂತ ಶ್ರೀಯುತ ಮಹೇಶ್ ಪಿ ಸರ್, ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು ಮೈಸೂರು ಅವರಿಗೆ ಅನಂತರ ಬಹಳ ಮುಖ್ಯವಾಗಿ ನನ್ನ ಶ್ರೇಷ್ಠ ಗುರುಗಳು. ಈ ಮಾತಿನ ಕೌಶಲ್ಯ, ಮಾತು ಅಂದ್ರೆ ಏನು ಅಂತ ಒಂದು ಮಾತು ಗೊತ್ತಿತ್ತು, ಮಾತಾಡಕ್ ಬರ್ತಿತ್ತು, ಬಟ್ ಭಾಷಣ ಕೌಶಲ್ಯ ಹೇಗೆ, ಏನು ಸಂವಹನ ಹೇಗ್ ಮಾಡ್ಬೇಕು, ಕಮ್ಯುನಿಕೇಶನ್ ಹೇಗಿರ್ಬೇಕು ಅನ್ನುವಂಥದ್ದನ್ನ ತಮ್ಮ ಆನ್ಲೈನ್ ವೆಬಿನಾರ್ ಮೂಲಕನೇ ಕಲಿಸಬಹುದು ಅನ್ನೋದನ್ನ ನಮ್ಮಲ್ಲಿ ಪ್ರೂವ್ ಮಾಡ್ಬಿಟ್ಟು ನಾವು ಕೂಡ ಕಲಿಸ್ಬೋದು ಅನ್ನುವಂತ ಒಂದು ಇಚ್ಛಾಶಕ್ತಿಯನ್ನ ಕಟ್ಟಿಕೊಟ್ಟಂತ ಗುರು ಶ್ರೇಷ್ಠರು ಆಗಿರುವಂತ ಶ್ರೀಯುತ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರಿಗೆ ಸರ್ಗೆ ಹೃತ್ಪೂರ್ವಕವಾಗಿ ಅವರ ನಮನಗಳನ್ನ ಸಮರ್ಪಿಸ್ತಾ, ಅಂಡ್ ಇನ್ನೊಬ್ಬ ಗುರುಗಳಾಗಿರುವಂತ ಶ್ರೀಯುತ ನಮ್ಮ ಮೈಸೂರಿನ ಚೇತನ್ ಸರ್, ಮೂವರು ಗುರುಗಳಿಗೂ ಕೂಡ ನಾನು ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಈ ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರಂತ ನಮ್ಮೆಲ್ಲ ಪ್ರೀತಿಯ ಕಲಿಕಾರ್ಥಿಗಳು ಅಂಡ್ ಆಲ್ಸೋ ಎಲ್ಲ ಶಿಕ್ಷಕ ಬಂಧುಗಳು, ನೀವೆಲ್ಲ ನಮ್ಮ ಶಿಕ್ಷಕ ಬಂಧುಗಳಿಗೆ ವಂದಿಸ್ತಾ, ಅಂಡ್ ಈ ಸಮಯಕ್ಕೆ 153 ಜನ ಇದ್ದೇವೆ. ಇನ್ನು ಬರೋರಿದ್ದಾರೆ, ಆರಂಭ ಆಗ್ತಾ ಇದೆ ಈಗ. ಸರ್ ಟೈಮಿಂಗ್ಸ್ 7:30 ಹಾಕಿರೋದ್ರಿಂದ 7:30 ನಂತರ ಕೂಡ ತುಂಬಾ ಜನ ಆಗ್ತಾರೆ. ನಮ್ಮ ಮಾತು ಕೇಳಿ ಕೇಳಿ ಬೋರ್ ಅಂತ ಅನ್ಸ್ಬೋದು ಟೀಚರ್ಸ್ಗೆ. ವೈ ನಾಟ್, ಓಕೆ, ಪರವಾಗಿಲ್ಲ. ಆದ್ರೆ ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮ. ನಾನು ಅನ್ಕೊಂಡಿರ್ಲಿಲ್ಲ, ನಿರೀಕ್ಷೆ ಮಾಡಿರ್ಲಿಲ್ಲ. ಯಾಕಂದ್ರೆ ನಮ್ಮ ಗುರುಳಿಗೆ ನಾನು ಒಂದು ಕ್ಷಣದಲ್ಲಿ ಅನ್ಕೊಂಡೆ, ಯಾಕೆ ನಮ್ಮ JP ಸರ್ ಅನ್ನ ಕರೆಸ್ಬಿಟ್ಟು ನಮ್ಮೆಲ್ಲಾ ಶಿಕ್ಷಕರಿಗೆ, ಯಾಕಂದ್ರೆ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆ ಮತ್ತು ಬಹುತೇಕ ಎಲ್ಲಾ ತಾಲೂಕುಗಳಿಂದ ಅಟ್ಲೀಸ್ಟ್ ಒಬ್ಬರಾರು ಶಿಕ್ಷಕರು ಕನೆಕ್ಟ್ ಆಗ್ತಾ ಹೋಗ್ತಾರೆ. ಯಾಕಂದ್ರೆ ಆ ರೀತಿ ಪರಿಷತ್ತು ಕಟ್ಟಿ ಬೆಳೆಸಿದ್ದಾರೆ ನಮ್ಮ ಮಹೇಶ್ ಸರ್ ಅವರು. ಅದ್ರ ಜೊತೆಗೆ ಸ್ಪಾರ್ಕ್ ಅಕಾಡೆಮಿ ಕೂಡ ಹಲವಾರು ಶಿಕ್ಷಕರಿಗೋಸ್ಕರನೇ ತರಬೇತಿಗಳನ್ನ ಆಯೋಜನೆ ಮಾಡಿಬಿಟ್ಟು ಕಲಿಸುವಂತ, ಬೆಳೆಸುವಂತ ದಿಸೆಯಲ್ಲಿ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ನಮ್ JP ಸರ್ ಕೂಡ ಕರೆಸ್ಬಿಟ್ಟು ಈ ಭಾಷಣ ಕೌಶಲ್ಯ ಏನು, ಯಾಕೆ ಬೇಕು ಅನ್ನುವಂಥದ್ದನ್ನ ತಿಳಿಸ್ಬೇಕು, ನಮ್ಮ ಶಿಕ್ಷಕರು ತಲುಪಿಸ್ಬೇಕು ಅನ್ನೋ ದಿಸೆಯಲ್ಲಿ ಅನ್ಕೊಂಡು ಒಂದು ಕರೆ ಮಾಡಿದಾಗ ಖಂಡಿತ ಒಂದೇ ಮಾತು ಸರ್ ಒಪ್ಕೊಂಡ್ರು. ಅವ್ರು ಆಕ್ಚುಲಿ ತುಂಬಾ ಬಿಸಿ ಶೆಡ್ಯೂಲ್, ಈ ಸಮಯ ಕೊಟ್ಟಿರೋದೇ ನಮ್ ಪುಣ್ಯ. ಯಾಕಂದ್ರೆ ಅಷ್ಟು ತೊಡಸ್ಕೊಂಡಿದ್ದಾರೆ. ಯಾಕೆ ಅಷ್ಟು ತೊಡಸ್ಕೊಂಡಿದ್ದಾರೆ ಅಂತ ನನಗೆ ಹೇಳ್ತಾ ಹೋದ್ರೆ ನೀವೆಲ್ಲ ಆಶ್ಚರ್ಯ ಕೂಡ ಆಗ್ತಾ ಹೋಗ್ತೀರಾ. ಯಾಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಬಿಟ್ಟು ನಾಡಿನಾದ್ಯಂತ ಅನೇಕ ಜನರ ಮನಸ್ಸುಗಳನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡುವಂತ, ಅದು ಅನ್ಲಿಮಿಟೆಡ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡುವಂತ ಒಂದು ಕೈಕಾರ್ಯವನ್ನ ಕಟ್ಕೊಂಡು ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡು ಸಾಕ್ತಾ ಇರುವಂತವ್ರು, ಒಬ್ಬ ಪರಿವರ್ತನಾ ಗುರು. ಖಂಡಿತ ಪರಿವರ್ತನಾ ಗುರು. ನಾವು ಕೂಡ ಅವರಿಂದ ಪರಿವರ್ತನೆ ಆಗಿದ್ದೇನೆ ಅಂತ ಬಹಳ ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಖುಷಿ ಆಗುತ್ತೆ. ಅಂಡ್ JP ಸರ್ ಕಂಡ್ರೆ ಏನಪ್ಪಾ ಅಂದ್ರೆ ತುಂಬಾ ಜೀವನೋತ್ಸಾಹದ ಒಂದು ಚಿಲುಮೆ. ಅವ್ರನ್ನ ಇನ್ನೂ ನೋಡ್ರೆ ಸ್ಟಿಲ್ ಹೆಂಗ್, ನಾವು ಅವ್ರ ಮುಂದೆ ನಾವು ಕಂಪೇರ್ ಮಾಡ್ಕೊಂಡ್ರೆ ನಾವ್ ಹೆಂಗಂಗೋ ಅಷ್ಟು ಹೆಂಗಾಗಿರೋಂತ ಅಂಡ್ ಎನರ್ಜೆಟಿಕ್ ಆಗಿರುವಂತವ್ರು. ಅವ್ರು ಮಾಡದಿರುವಂತ ಕಾರ್ಯವಿಲ್ಲ, ಕೆಲಸವಿಲ್ಲ. ಅವ್ರ ಆಂಕರಿಂಗ್ ಇಂದ ಶುರು ಮಾಡ್ಕೊಳ್ತಾರೆ. ಇಂಟರ್ವ್ಯೂ ಸಂದರ್ಶನವನ್ನ ಚಂದನ ಟಿವಿಯಲ್ಲಿ ನಾವು ಬಹುತೇಕ ತುಂಬಾ ಸಂದರ್ಶನಗಳನ್ನ ನೋಡ್ತಾ ಹೋಗಿದ್ದೇವೆ. 20 ವರ್ಷಗಳ ಕಾಲ ಅವರು ಅದಕ್ಕಿಂತ ಹೆಚ್ಚು ಚಂದನ ಟಿವಿಯಲ್ಲಿ ನಿರೂಪಣೆಯನ್ನ ಅಂಡ್ ಸಂದರ್ಶನವನ್ನ, ರಾಜ್ಯದ ಬಹುತೇಕ ಸಾಧಕರನ್ನ ಸಂದರ್ಶನ ಮಾಡಿರುವಂತ ಒಬ್ಬ ಏಕೈಕ ವ್ಯಕ್ತಿ ಇದಾರಪ್ಪ ಅಂದ್ರೆ ನಮ್ಮ JP ಸರ್ ಅವರೇ. ಅಂತ ಒಂದು ಸಂದರ್ಶಕರಾಗಿ, ನಂತರದ ದಿನಗಳಲ್ಲಿ ತರಬೇತುದಾರರಾಗಿ ಅಂಡ್ ಮಾತುಗಾರರಾಗಿ, ಭಾಷಣಕಾರರಾಗಿ, ಅಂಡ್ ವೆರಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಒಬ್ಬ ರೈಟರ್ ಆಗಿ ನೋಡಿ. ಬರವಣಿಗೆ ಒಬ್ಬ ನಾವು ಸಹಜವಾಗಿ ನೋಡ್ಬೇಕಪ್ಪ ಅಂದ್ರೆ ಒಂದು ತರಬೇತುದಾರರಾಗಿರ್ತಾರೆ, ಇಲ್ಲ ಒಬ್ಬ ಒಳ್ಳೆ ಸ್ಪೀಕರ್ ಆಗಿರ್ತಾರೆ, ಇಲ್ಲ ಒಬ್ರು ಆಂಕರ್ ಆಗಿರ್ತಾರೆ. ಇಷ್ಟೇ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಒಬ್ಬ ವ್ಯಕ್ತಿಯೇ ಆಂಕರ್ಶಿಪ್ ಮಾಡ್ಬೋದಾ, ಒಬ್ಬ ವ್ಯಕ್ತಿಯೇ ತರಬೇತುದಾರ ಆಗ್ಬೋದಾ, ಒಬ್ಬ ವ್ಯಕ್ತಿನೇ ಅದೇ ಸ್ಪೀಕರ್ ಕೂಡ ಆಗ್ಬೋದಾ, ಒಬ್ಬ ವ್ಯಕ್ತಿ ಅದೇ ರೈಟರ್ ಕೂಡ ಆಗ್ಬೋದಾ ಅನ್ನೋದಕ್ಕೆ JP ಸರ್ ಬೆಸ್ಟ್ ಎಕ್ಸಾಂಪಲ್. ಅಂಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಲಿಸ್ಕೊಂಡಿರುವಂತ ಭಾಷಣಕಾರ, ತರಬೇತುದಾರರಾಗಿ ಹಲವು ಆಯಾಮದಲ್ಲಿ. ನಾನು ಸರ್ನ ಕೇಳ್ಕೊಂಡಾಗ, ಒಂದು ಪರಿಚಯ ನೋಡ್ಕೊಂಡಾಗ ಇನ್ನೂ ಆಶ್ಚರ್ಯ ಆಯ್ತು. ಇವನ್ ಆಲ್ಸೋ ಕರಾಟೆ, ಯೋಗವನ್ನು ಕೂಡ ಕಲಿಸುವಂತ ಗುರುಗಳು ಅಂಡ್ ಸರ್ಕಾರಿ ಸೇವೆಯನ್ನು ಕೂಡ ಸಲ್ಲಿಸಿರುವಂತವ್ರು, ಅನೇಕ ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿರುವಂತವ್ರು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಒಂದು ಪ್ರಯೋಗಶಾಲೆಯಾಗಿ ಮಾಡ್ಕೊಂಡಿರುವಂತವ್ರು ನಿತ್ಯ ನಿರಂತರವಾಗಿ. ಯಾಕಂದ್ರೆ ನಾನು ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಕೂಡ ನಾನು ಸರ್ ಜೊತೆ ಕನೆಕ್ಟ್ ಆಗಿದ್ದೇನೆ. ಇಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತವ್ರು. ಅವ್ರು ಬರೆದಿರುವಂತ ಪುಸ್ತಕಗಳು ಒಂದಕ್ಕಿಂತ ಒಂದು ಅನನ್ಯತೆಯನ್ನ ಅರಿಯಿರಿ, ನಿಮ್ಮ ಅನನ್ಯತೆಯನ್ನು ನೀವು ತಿಳ್ಕೊಳ್ಳಿ, ಸೋಲಿಗೆ ಯಾಕೆ ಅನ್ಸ್ತೀರಾ, ಕೀಳರಿಮೆ ಬಿಟ್ಬಿಡಿ, ಅನುಕ್ಷಣವನ್ನು ಅನುಭವಿಸ್ರಿ ಅನ್ನುವಂತ ಮಾತುಗಳ ಜೊತೆಗೆ. ಅಂಡ್ ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣ್ತಾ ಇದೆ, ಮುಂಬೈ ಇದೇ ತಿಂಗಳ 12ನೇ ತಾರೀಕು ಸ್ವಪ್ನ ಬುಕ್ ಹೌಸ್ ಇಂದ ವ್ಯಕ್ತಿತ್ವ ದರ್ಪಣ ಅಂಡ್ ವ್ಯಕ್ತಿತ್ವ ಪರಿವರ್ತನೆ, ಈ ರೀತಿ 3 ಪುಸ್ತಕಗಳು ಕೂಡ ರಿಲೀಸ್ ಆಗ್ತಾ ಇದಾವೆ. ಜೊತೆಗೆ ಸಾಹಿತ್ಯ ಸಾಧಕರ ವ್ಯಕ್ತಿತ್ವ ಚಂದನಗಳ ಅನ್ನುವಂಥ ಪುಸ್ತಕಗಳನ್ನ ಬರೆದ್ಬಿಟ್ಟು, ಲೈಫ್ ನಮ್ದು ಯಾಕೆ ವೇಸ್ಟ್ ಮಾಡ್ಕೊಳ್ತೀರಾ ಅಂತ ಪ್ರತಿಯೊಬ್ಬರನ್ನ ವ್ಯಕ್ತಿತ್ವ ಪರಿವರ್ತನೆಯನ್ನ ಮಾಡುವಂತ ಪರಿವರ್ತಕರು. ವ್ಯಕ್ತಿತ್ವವನ್ನ ಇನ್ನೊಬ್ಬರಿಗೆ ಹೇಗೆ, ಅದ್ರ ಪರ್ಸನಾಲಿಟಿ ಅನ್ನೋದು ಹೇಗಿರುತ್ತೆ ಅನ್ನುವಂಥದ್ದನ್ನ ಅವ್ರಿಗೆ ದರ್ಶನ ಮಾಡಿಸುವಂತ ಒಂದು ದರ್ಪಣವನ್ನ ಕೊಟ್ಟವರು. ಹಾಗೆ ಇಂಗ್ಲಿಷ್ನ ಹಲವಾರು ಪುಸ್ತಕಗಳನ್ನ ಅವರು ಭಾಷಾಂತರಗೊಳಿಸಿದ್ದಾರೆ, ಅವರೇ ಕೂಡ ಬರ್ದಿರೋವಂಥವ್ರು. ಇವರು ಆಫ್ಲೈನ್ ಅಲ್ಲೂ ಸಿಗ್ತಾರೆ, ಆನ್ಲೈನ್ ಅಲ್ಲೂ ಸಿಗ್ತಾರೆ. ಎರಡೂ ವಿಧದಲ್ಲೂ ಕಲಿಸುವಂತ ಒಬ್ಬ ಗುರು ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾನೆ.
ಅಂಡ್ ನಮ್ಮ ಪರಿಷತ್ತು ಮತ್ತೆ ಸ್ಪಾರ್ಕ್ ಅಕಾಡೆಮಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ನಮ್ಮ ಮೇಡಮ್ಗಳೆಲ್ಲ ಹೇಳ್ತಾ ಇದ್ರು. ಎಸ್, ಇದು ನಾವು ಕೂಡ ನಮ್ಮ ಶಿಕ್ಷಕರಿಗೆ ಸಂವಹನ ಮಾತಿನ ಕೌಶಲ್ಯವನ್ನ ಕಲಿಸುವಂತ ಅದ್ರ ಮೂಲಕ ನಾವು ಬೆಳವಣಿಗೆ ಹೊಂದಲಿಕ್ಕೆ, ಶಿಕ್ಷಕ ಮಕ್ಕಳ ಜೊತೆಗೆ ಒಡನಾಟ ಮಾಡುವಾಗ, ಶಿಕ್ಷಕ ಮನೆಯಲ್ಲಿ, ಶಿಕ್ಷಕ ತಮ್ಮ ಕರ್ತವ್ಯ ನಿಲ್ಲಿಸುವಂತ ಸ್ಥಳದಲ್ಲಿ ಅಧಿಕಾರಿಗಳೊಂದಿಗೆ, ಹೀಗೆ ಹಲವಾರು ಆಯಾಮದಲ್ಲಿ ಯಾವ ರೀತಿ ನಾವು ಕಮ್ಯುನಿಕೇಟ್ ಮಾಡಬೇಕು, ಯಾವ ರೀತಿ ಬೆರಿಬೇಕು, ಯಾವ ರೀತಿ ಬೆಳಿಬೇಕು ಅನ್ನುವಂಥ ದಿಸೆಯಲ್ಲಿ ನಾವು ಕೂಡ ನಿಮಗೆ ಹಲವಾರು ವೆಬಿನಾರ್ಗಳನ್ನ ಉಚಿತವಾಗಿ ಕೆಲವಷ್ಟು ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಸಾಕ್ತಾ ಇದ್ದೇವೆ. ಇಂಥ ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಕೂಡಿ ನಮ್ಗೆ ಒಂದು ಬೂಸ್ಟ್ ತರ, ಇವತ್ತೊಂದು ಎನರ್ಜಿ ತರ ನಮ್ JP ಸರ್ ಬಂದಿರುವಂತದ್ದು. ಈ ದಿನ ನಮ್ ಕರೆ ಬಂದ್ಬಿಟ್ಟು ಈ ದಿನ ನಿಮ್ಮೊಂದಿಗೆ ಹಲವಾರು ವಿಷಯಗಳನ್ನ, ಈ ಭಾಷಣ ಕೌಶಲ್ಯ ಅಂದ್ರೆ ಏನು, ಇದು ಯಾಕೆ ತುಂಬಾ ಜನ ಎದುರ್ಕೊಳ್ತೀವಿ, ಯಾಕೆ ಮಾತಾಡ್ಲಿಕ್ಕೆ ಹಿಂಜರಿಕೆಯನ್ನ ಅನುಭವಿಸ್ತೀವಿ ಅನ್ನುವಂಥ ವಿಚಾರಗಳನ್ನ ಜಸ್ಟ್ ವಿಷಯ ಹೇಳೋದಿಲ್ಲ, ಜೊತೆ ನಿಮ್ಮೊತ್ತಿಗೆ ಇಂಟ್ರಾಕ್ಟ್ ಮಾಡ್ತಾರೆ, ಸಂವಾದ ಕೂಡ ಮಾಡ್ತಾ ಹೋಗ್ತಾರೆ. ಎರಡೂ ಕೂಡ ಇರುತ್ತೆ, ವಿಷಯವನ್ನ ತಲುಪಿಸುವಂತ ಜೊತೆಗೆ ಸಂವಾದ ಮಾಡುವಂತ ಪ್ರಕ್ರಿಯೆ ಎರಡೂ ಕೂಡ ಈ ತರ ಇವತ್ತಿನ ಈ ದಿನದ ಸೆಷನ್ ಅಲ್ಲಿ ನಡೀತಾ ಹೋಗುತ್ತೆ ನಿಮ್ ಜೊತೆಗೆ. ಅವರೊಂದಿಗೆ ನೀವೆಲ್ಲರೂ ಕೂಡ ಆಂಡ್ರಾಯ್ಡ್ ಮಾಡೋ ಮೂಲಕ ಅವ್ರ ಜೊತೆಗೆ ಕನೆಕ್ಟ್ ಆಗ್ಬೇಕು ಮುಂದೆ ನೆಕ್ಸ್ಟ್ ಸಂವಾದ ಶುರುವಾದಾಗ ಅಂತ ಹೇಳ್ತಾ, ಅಂಡ್ ಅವರು ಹೇಳುವಂತ ವಿಷಯಾಂಶಗಳನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪಾಯಿಂಟ್ ಮಾಡ್ಕೊಳ್ಳಿ. ಅಂಡ್ ಅವರ ಅತ್ಯಮೂಲ್ಯವಾಗಿರುವಂತ ಪುಸ್ತಕಗಳು, ಇದು ನಾಡಿಗೆ ಕೊಡ್ತಿರುವಂತ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು. ಅಂತ ಅದ್ಭುತವಾದ ಕೊಡುಗೆಗಳ ಪುಸ್ತಕಗಳು ಇದಾವೆ, ಸಪ್ನ ಬುಕ್ಸ್ ಹೌಸ್ ಅಲ್ಲಿ ಸಿಗುತ್ತೆ. ಅಂಡ್ ಆಲ್ಸೋ ಅವರು ಕೂಡ ನಿಮಗೆ ಪರಿಚಯವನ್ನು ಕೂಡ ನಾನು ಕೇಳ್ಕೊಂಡಿದ್ದೀನಿ ಸರ್, ನಿಮ್ಮ ಪುಸ್ತಕಗಳನ್ನ ದಯವಿಟ್ಟು ಪರಿಚಯ ಮಾಡ್ಕೊಡಿ, ತುಂಬಾ ಜನಕ್ಕೆ ಅವಶ್ಯಕತೆ ಇರುವಂತದ್ದು. ಅದರಲ್ಲೂ ಕೂಡ ವ್ಯಕ್ತಿತ್ವವನ್ನ ಕಟ್ಟುವಂತ ಶಿಕ್ಷಕರು ಬಾಲ್ಯದಿಂದಲೇ ಮಕ್ಕಳಿಗೆ ಕಟ್ಟಬೇಕಾಗುತ್ತೆ. ಹಾಗಾಗಿ ಶಿಕ್ಷಕರಿಗೆ ಕೂಡ ಆ ಪುಸ್ತಕಗಳು ತಲುಪಲಿ ಅನ್ನೋದನ್ನ ಸರ್ಗೆ ವಿನಂತಿ ಮಾಡ್ಕೊಂಡಿದ್ದೇನೆ. ಅವನು ಪರಿಚಯ ಮಾಡ್ಕೊಡಿ, ಆ ಪುಸ್ತಕಗಳನ್ನ ಶಿಕ್ಷಕರು ಬಹಳ ಉತ್ಸುಕದಿಂದ ಪರ್ಚೇಸ್ ಮಾಡ್ಕೊಂಡು ಓದಿ ತಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುವ ಮೂಲಕ ನಾವೇನು ಒಂದು ನಾಡಿಗೆ ಒಂದು ಸ್ವಾಸ್ಥ್ಯ ಸಮಾಜವನ್ನ ಕಟ್ಟಬೇಕು ಅಂದ್ರೆ ಒಂದು ಸ್ವಾಸ್ಥ್ಯವಾಗಿರುವಂತ ಶಿಕ್ಷಕ ವರ್ಗ ಇರಬೇಕು ಅನ್ನುವಂತ ನಮ್ಮ ಕನಸು. ಆ ಕನಸಿಗೆ ನೀರೇರಿಲಿಕ್ಕೂ ಕೂಡ ಅವರ ಈ ದಿನ ಸೆಷನ್ ನಿಮಗೆ ಸಹಕಾರವನ್ನ ನೀಡುತ್ತೆ ಅಂತ ಹೇಳ್ತಾ, ಅಂಡ್ ನಮ್ಮ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತ ನಮ್ಮ ಮಹೇಶ್ ಸರ್ ತುಂಬಾ ತೊಡಸ್ಕೊಂಡಿರೋರು, ನಿರಂತರವಾಗಿ ಒಂದಲ್ಲ ಅನೇಕ ಕ್ಷೇತ್ರಗಳಲ್ಲಿ ತೊಡಸ್ಕೊಂಡು ಸದಾ ಶಿಕ್ಷಕರ ಬಗ್ಗೆ ಯೋಚಿಸುವಂತ, ಸದಾ ಶಿಕ್ಷಕರಿಗೆ ಏನೋ ಕಲಿಸ್ಬೇಕು, ಏನೋ ತಲುಪಿಸ್ಬೇಕು, ಏನೋ ಕೊಡ್ಬೇಕು ಅನ್ನುವಂತ ಚಿಂತನೆಗಳಲ್ಲಿ ಇರುವಂತ ಮಹೇಶ್ ಪಿ ಸರ್ ಈ ದಿನ ಸಹಕಾರ ಕೊಟ್ಟು, ನಾನು ಹೇಳಿದೆ ಸರ್ ಫೋನ್ ಮಾಡಿದ ತಕ್ಷಣ ಸರ್ ನಮ್ JP ಸರ್ ಹೇಳಿದೀನಿ ಸರ್, ಅವಕಾಶ ಬರ್ತೀನಿ ಆಯ್ತು ಅಂತ ಒಪ್ಕೊಂಡಿದ್ದಾರೆ ಸರ್, ದಯವಿಟ್ಟು ಅರೇಂಜ್ ಮಾಡ್ಬೇಡ ಸರ್, ಇದೇ ಡೇಟ್ ಕೊಟ್ಟಿದ್ದಾರೆ ಸರ್, ಟೈಮ್ ಕೊಟ್ಟಿದ್ದಾರೆ, ತಡ ಮಾಡ್ಬೇಡಿ ಆಯ್ತು ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅವರು ಕೂಡ ಅನುವು ಮಾಡಿಕೊಟ್ಟು ಈ ದಿನ ನಾವು ಅಂದ್ಕೊಂಡಿರುವಂತ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಈ ದಿನ ಒಳ್ಳೆ ಸಂದರ್ಭದಲ್ಲಿ ಈ ದಿನ ಶುರುವಾಗ್ತಿದೆ. ಅದನ್ನ ನಾವೆಲ್ಲರೂ ಕೂಡ ಬಳಕೆಯನ್ನ ಮಾಡ್ಕೊಳ್ಳೋಣ, ಕಲಿಯೋಣ, ಬೆಳೆಯೋಣ, ಕಲಿಸೋಣ, ಬೆಳೆಸೋಣ. ಯಾಕಂದ್ರೆ ನಾವು ಮಕ್ಕಳೊಂದಿಗೆ ಒಡನಾಡುವ ಶಿಕ್ಷಕರಿದ್ದೀವಿ. ಶಿಕ್ಷಕ ವರ್ಗ ನಾವು ಎಷ್ಟು ಬೆಳಿತೀವೋ, ನಾವು ಎಷ್ಟು ಎನ್ರಿಚ್ ಆಗ್ತೀವೋ, ನಾವೆಷ್ಟು ಅಪ್ಡೇಟ್ ಆಗ್ತೀವೋ, ನಾವೆಷ್ಟು ಕಲಿತೀವೋ, ನಮ್ಮನ್ನು ನೋಡೇ ನಮ್ಮ ಮಕ್ಕಳು ಹಲವಾರು ವಿಷಯಗಳನ್ನು ಕಲ್ತು ಬಿಡ್ತಾರೆ. ನಾವು ಕಲ್ಸೋದು ಸೆಕೆಂಡ್ರಿ, ಬಟ್ ನಮ್ಮನ್ನ ನಾವೇ ಒಂದು ಪರ್ಸನಾಲಿಟಿ, ಒಂದು ಪ್ರತಿರೂಪವಾಗಿದೀವಿ, ಒಂದು ಕ್ವಾಲಿಟಿ ಇರುವಂತ ವ್ಯಕ್ತಿತ್ವ ನಮ್ದಲ್ಲಿ ಇದೆ ಅಂತಂದ್ರೆ ಖಂಡಿತ ಮಕ್ಕಳು ಕೂಡ ಅದೇ ದಿಸೆಯಲ್ಲಿ ಚಿಂತನೆ ಮಾಡ್ತಾರೆ, ನಮ್ಮನ್ನು ನೋಡ್ತಾರೆ, ಕಲಿಯೋದು ಜಾಸ್ತಿ ಮಕ್ಕಳು. ಹಾಗಾಗಿ ಅದೆಲ್ಲವೂ ಕೂಡ ಆಗುತ್ತೆ ಅನ್ನೋ ದಿಸೆಯಲ್ಲಿ ಈ ದಿನದ ಈ ಸೆಷನ್ ನಮ್ಗೆ ಉಪಯುಕ್ತ ಆಗುತ್ತೆ. ಅದನ್ನ ಸಂಪೂರ್ಣ ಕೊನೆಯ ಹಂತದವರೆಗೂ ಕೂಡ, ಇವತ್ತಿನ ಸೆಷನ್ ನ ಕೊನೆಯ ಹಂತದವರೆಗೂ ಕೂಡ ನೀವೆಲ್ಲರೂ ಇಲ್ಲಿ ಇರ್ಬೇಕು ಅಂತ ವಿನಂತಿ ಮಾಡ್ತಾ, ಅಂಡ್ ಮನೆಯಲ್ಲಿ ಇರುವಂತವ್ರು ಏನೋ ಮಾಲ್ಕೊಂಡು ಅದು ಇದು ಮಾಡುವಂತ ದಯವಿಟ್ಟು ವಿಡಿಯೋ ಆಫ್ ಮಾಡ್ಕೊಂಡೆ ಕುತ್ಕೊಳ್ಳಿ, ಇಲ್ಲ ಕುತ್ಕೊಂಡು ನೀಟಾಗಿ ವಿಡಿಯೋ ಆನ್ ಮಾಡ್ಕೊಂಡಾರು ಕುತ್ಕೊಳ್ಳಿ. ಎರಡೇ ಆಪ್ಷನ್ ಇರುವಂತದ್ದು. ಬೇರೆಯವ್ರು ನೋಡೋರಿಗೆ ಅಭಾಸ ಆಗೋದು ಬೇಡ. ಹಾಗೇನಾದ್ರು ನೀವು ಕೆಲಸ ಮಾಡ್ತಾ ಇದ್ರೆ, ಎಲ್ಲೋ ಡ್ರೈವಿಂಗ್ ಮಾಡ್ತಾ ಸೇಫ್ಟಿಯ ನೋಡ್ಕೊಳ್ಳಿ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡ್ಬೇಕಾಗುತ್ತೆ. ಅಂತ ಟೈಮಲ್ಲಿ ವಿಡಿಯೋ ಆಫ್ ಮಾಡ್ಕೊಂಡು ಜಾಬಲ್ಲಿ ಇಟ್ಕೊಂಡು ಡ್ರೈವ್ ಮಾಡ್ಕೊಂಡು ಹೋಗಿ, ಆದಷ್ಟು ಒಂದು ಸ್ಥಳದಲ್ಲಿ ಕುತ್ಕೊಂಡು ಮುಂದಿನ ಕೆಲವಷ್ಟು ನಿಮಿಷಗಳು ನಮ್ಮ ಜೊತೆ ಕನೆಕ್ಟ್ ಆಗಿ ಅಂತ ವಿನಂತಿಯನ್ನು ಕೂಡ ಮಾಡ್ಕೊಳ್ತಾ, ಒನ್ಸ್ ಅಗೇನ್ ಬಹಳ ಹೆಮ್ಮೆಯಿಂದ ಖುಷಿಯಿಂದ ನಮ್ಮ ಗುರುಗಳಾಗಿರುವಂತ JP ಸರ್ ಅವರು ಆಗಮಿಸಿರೋದು ನಮ್ಗೆ ಬಹಳ ಖುಷಿ ಇದೆ. ಅವ್ರನ್ನ ಇನ್ನೊಮ್ಮೆ ನಾನು ಕೂಡ ವೈಯಕ್ತಿಕವಾಗಿ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊಳ್ತಾ, ನಾನು ಮುಂದಿನ ಕಾರ್ಯಕ್ರಮಕ್ಕೆ ನನ್ನ ಮಾತು ಹೆಚ್ಚು ಬೇಡ ಅನ್ನೋ ಕಾರಣಕ್ಕೆ ನನ್ನ ಮಾತುಗಳನ್ನ ಪ್ರಾಸ್ತಾವಿಕ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪರಿಷತ್ತಿಗೂ ಮತ್ತು ಅಕಾಡೆಮಿಗೂ ಎಲ್ರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಓವರ್ ಟು ಸುವರ್ಣ ಮೇಡಮ್.